ಆತ್ಮೀಯ ವಿದ್ಯಾರ್ಥಿಗಳೇ, ಕುಂ ವೀರಭದ್ರಪ್ಪ ಇವರು ಬರೆದಿರುವ ರುದ್ರಪ್ಪನ ಖಡ್ಗ ಅನ್ನುವಂತಹ ಪಾಠದ ನೋಟ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕತೆಗಾರರ ಪರಿಚಯ. ಕುಂ ವೀರಭದ್ರಪ್ಪ ಇವರು ಕುಂವಿ ಅಂತಾನೆ ಪ್ರಸಿದ್ಧರಾಗಿದ್ದಾರೆ. ಇವರ ಪೂರ್ಣ ಹೆಸರು ಕುಂಬಾರ ವೀರಭದ್ರಪ್ಪ. ಇವರು ಅರಮನೆ, ಭಗವತಿ ಕಾಡು, ಡೋಮ, ಇತರ ಕತೆಗಳು, ಕಪ್ಪು ಬೇಲಿ ಮತ್ತು ಹೊಲ, ಬೇಟೆ, ಕೆಂಡದ ಮಳೆ, ಜಮೀನ್ದಾರಿ ವ್ಯವಸ್ಥೆ ಮತ್ತು ತೆಲುಗು ಸಾಹಿತ್ಯ ಮೊದಲಾದಂತಹ ಕೃತಿಗಳನ್ನ ಕುಂಬಾರ ವೀರಭದ್ರಪ್ಪ ಅವರು ಬರೆದಿದ್ದಾರೆ. ಮುಖ್ಯವಾಗಿ ರುದ್ರಪ್ಪನ ಖಡ್ಗದ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳ ಕಡೆಗೆ ನಾವೀಗ ಗಮನವನ್ನ ಕೊಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಗೌರವನ ಅಳಲು ಕಥೆಯಲ್ಲಿ ಚಿತ್ರಿತವಾದ ಬಗೆಯನ್ನ ವಿವರಿಸಿ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ರುದ್ರಪ್ಪನ ಅಹಂಕಾರ ಮತ್ತು ಒಣಜಂಬಗಳು ಕಥೆಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ. ಇದು ಎರಡನೇ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆ, ನಿಂಗವ್ವನ ದಿಟ್ಟತನ, ಧೈರ್ಯಗಳು ಹೆಣ್ಣಿನ ಶಕ್ತಿಯ ಪ್ರತೀಕವಾಗಿ ಮೂಡಿಬಂದ ಬಗೆಯನ್ನ ವಿವರಿಸಿ ಅನ್ನುವಂಥದ್ದು ಮೂರನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ಒಟ್ಟು 3 ಪ್ರಶ್ನೆಗಳಿದೆ. 3 ಪ್ರಶ್ನೆಗೆ ನಾವೀಗ ಉತ್ತರವನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಗೌರವನ ಅಳಲು ಕಥೆಯಲ್ಲಿ ಚಿತ್ರಿತವಾದ ಬಗೆಯನ್ನ ವಿವರಿಸಿ ಅಂತ ಇಲ್ಲಿ ನಮಗೆ ಪ್ರಶ್ನೆ ಇರುವಂತದ್ದು. ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡ್ತಾ ಹೋಗೋಣ. ಗೌರವ ಪ್ರಸ್ತುತ ಕತೆ ರುದ್ರಪ್ಪನ ಖಡ್ಗದಲ್ಲಿ ಒಂದು ಮುಖ್ಯವಾದಂತಹ ಪಾತ್ರವಾಗಿದೆ. ಗೌರವ ನಿಂಗಜ್ಜಿಯ ಮಗಳು, ಅಂದ್ರೆ ರುದ್ರಪ್ಪನ ಮಡದಿ. ರುದ್ರಪ್ಪ ನಿಂಗಜ್ಜಿಯ ಮನೆಯಲ್ಲಿ ಹೊಲ ಮನೆ ಮಾಡಿಕೊಂಡಿರ್ತಾನೆ. ಆದರೆ ರುದ್ರಪ್ಪ ಊರಿಗೆ ಹೋಗಿ ತನಗೂ ಪಿತ್ರಾರ್ಜಿತ ಆಸ್ತಿ ವಕೀಲರಿಗೆ ಸೂಳೆ ಮನೆಗೆ ಕೇಳಿದಾಗ ಯಾವುದು ಉಳಿದಿಲ್ಲ, ಎಲ್ಲ ವಕೀಲರಿಗೆ ಸೂಳೆ ಮನೆಗೆ ಹಂಚಿ ಹೋಯ್ತು ಅನ್ನುವಂತಹ ಉತ್ತರವನ್ನ ರಾಚಪ್ಪ ಅನ್ನುವಂಥವನು ಹೇಳ್ತಾ ಹೋಗ್ತಾನೆ. ರುದ್ರಪ್ಪ ಅಪ್ಪನ ಗುರ್ತಿಗೆ ಏನಾದ್ರೂ ಕೊಡು ಅಂತ ಬಲವಂತ ಮಾಡಿದಾಗ ಕೊನೆಗೆ ಗೌಡರು ರಾಚಪ್ಪನಿಗೆ ಹೇಳಿ ಅಪ್ಪನ ಖಡ್ಗ ಕೊಡಿಸ್ತಾರೆ. ಆ ಖಡ್ಗ ಬಂದ ಮೇಲೆ ರುದ್ರಪ್ಪ ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತಾನೆ. ಮನೆ, ಹೊಲ, ಕೊಟ್ಟಿಗೆ ಎಲ್ಲ ಕೆಲಸವನ್ನ ತಾಯಿ ಮಗಳು ಅಂದ್ರೆ ನಿಂಗಜ್ಜಿ ಹಾಗೂ ಗೌರವನೇ ನೋಡ್ಕೊಳ್ಬೇಕಾಗಿತ್ತು. ರುದ್ರಪ್ಪ ಊರಿನ ಹಿರಿಯರನ್ನ ಕರೆದು ತನ್ನ ಅಪ್ಪ ತಾತನ ಬಗ್ಗೆ ಹೇಳ್ತಾ, ಜೊತೆಗೆ ಗೌರವನಿಗೆ ಕಾಫಿ ತಿಂಡಿ ಮಾಡು ಅಂತೇಳಿ ಪೀಡಿಸಿ ಕಾಟವನ್ನ ಕೊಡ್ತಾ ಇರ್ತಾನೆ. ಇದರಿಂದ ಗೌರವನಿಗೆ ಸಾಕಾಗಿ ಹೋಗಿತ್ತು. ಮನೆ, ಹೊಲ, ಕೊಟ್ಟಿಗೆ ಎಲ್ಲ ಕೆಲಸಗಳನ್ನ ತಾಯಿ ಮಗಳು ಇಬ್ಬರೇನೆ ಮಾಡ್ತಾ ಇರ್ತಾರೆ. ಬಂದವರ ಸೇವೆ ಕೂಡ ಮಾಡಬೇಕಾಗಿರುತ್ತೆ. ಬರೀ ಬಿಟ್ಟಿ ಪ್ರಚಾರವನ್ನ ಕೊಡುವಂತ ಕೆಲಸವನ್ನ ಈ ರುದ್ರಪ್ಪ ಮಾಡ್ತಾ ಇರ್ತಾನೆ. ಬರೀ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇರ್ತಾನೆ. ಹಾಗಾಗಿ ಅವ್ರಿಗೊಂದ್ ರೀತಿ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಈ ಖಡ್ಗ ಇದ್ರೆ ತಾನೇ ಇದೆಲ್ಲ ಪ್ರಾಬ್ಲಮ್ ಬರೋದು ಅನ್ನುವಂತಹ ಒಂದು ಯೋಚನೆ ಇವರಿಬ್ರಿಗೂ ಬರ್ತಾ ಹೋಗುತ್ತೆ, ತಾಯಿ ಮಗಳಿಗೆ. ಆ ಗೌರವ ಮತ್ತು ಇಬ್ರಿಗೂ ಕೂಡ ಬಂದಂತಹ ಸಂದರ್ಭದಲ್ಲಿ ನಿಂಗಜ್ಜಿ ಗೌರವ ಇಬ್ರು ಸೇರ್ಕೊಂಡು ಆ ಖಡ್ಗವನ್ನು ಏನಾದ್ರೂ ಮಾಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಹೋಗ್ತಾರೆ. ಅವ್ರಿಬ್ರು ಸೇರ್ಕೊಂಡ್ಬಿಟ್ಟು ಖಡ್ಗವೇ ಇಲ್ಲದಿದ್ರೆ ಏನ್ ಮಾಡ್ತಾನೆ ಇವನು, ಬಿಲ್ಡಪ್ ಹೆಂಗ್ ಕೊಡ್ತಾನೆ ಅಂತೇಳಿ ಆ ಖಡ್ಗವನ್ನ ಮನೆಯ ಕದದ ಇನ್ನೆಲ್ಲ ಅಗೆದು ಖಡ್ಗವನ್ನ ಭೂಮಿ ಒಳಗಡೆ ಉಗಿದಿಡ್ತಾರೆ, ಅಂದ್ರೆ ಬಚ್ಚಿಡ್ದು ಅದ್ರ ಮೇಲೆ ಜೋಳದ ಗುಮ್ಮಿಯನ್ನ ಸರಿಸ್ಬಿಡ್ತಾರೆ. ರುದ್ರಪ್ಪ ಬಂದು ನೋಡ್ದಂತ ಸಂದರ್ಭದಲ್ಲಿ ಖಡ್ಗ ಇರೋದಿಲ್ಲ. ಹೆಂಡತಿಯ ತುರುಬಿಗೆ ಹಚ್ಚಿ ಎಲ್ಲಿಟ್ಟಿರಿ ಹೇಳ್ರೆ ಅಂತೇಳಿ ಹೆಂಡತಿಯನ್ನ ಎಳೆದಾಡ್ತಾನೆ. ಆಕೆ ಗಂಡನ ಯಾವ ಹಿಂಸೆಗೂ ಕೂಡ ಬಾಯಿ ಬಿಡಲಿಲ್ಲ. ಕೊನೆಗೆ ಅವನೇ ಖಡ್ಗವನ್ನ ಹುಡುಕಿಕೊಂಡ. ರುದ್ರಪ್ಪ ಹೆಂಡತಿಗೆ ಸೋಡಾ ಚೀಟಿ ಕೊಟ್ಟವನಂತೆ ಸದಾ ಆ ಖಡ್ಗದೊಂದಿಗೆ ಇರ್ತಾ ಇದ್ದ. ತಮ್ಮನ್ನ ಸಾಯಿಸಿದವರು ಸರಿಯೇ, ಆ ಖಡ್ಗಕ್ಕೆ ಒಂದು ಗತಿ ಕಾಣಿಸಬೇಕೆಂದು ಯೋಚಿಸಿ ದೆವ್ವ, ಪಿಶಾಚಿ, ಬೇತಾಳ, ಕಾಳೋರಗಗಳಿಗೆ ಹೆಸರಾದ ಆ ಕಣ್ಣೀರವ್ವನ ಬಾವಿಯಲ್ಲಿ ಇಳಿದವರು ಬದುಕಿ ಬರಲಾರರು ಎಂದು ಎದುರಿ ಆ ಬಾಯಿಯಲ್ಲಿ ಯಾರಿಗೂ ಕಾಣದೆ ಈ ತಾಯಿ ಮಗಳಿಬ್ರು ಕೂಡ ಖಡ್ಗವನ್ನ 2ನೇ ಸಲ ಆ ಒಂದು ಬಾವಿ ಒಳಗಡೆ ಎಸ್ದು ಬರ್ತಾರೆ. ಈ ವಿಷಯ ಕೊಟ್ರ ಎನ್ನುವಂತವನ ಮೂಲಕ ರುದ್ರಪ್ಪನಿಗೆ ತಿಳಿದಂತ ಸಂದರ್ಭದಲ್ಲಿ ದೊಪ್ಪನೆ ತುಳಿದು ಕೂಗು ಹಾಕಲು ಗೌರವ ಎದುರಿ ಅವನನ್ನು ಅವಚಿಕೊಳ್ತಾಳೆ. ರುದ್ರಪ್ಪ ಆ ನೀರಿಗೆ ಇಳಿದಾಗ, ಅಯ್ಯೋ ನನ್ನ ಮಾಂಗಲ್ಯ ಋಣ ತೀರ್ತಾ, ನನ್ ಕಂದ ನಿನ್ಗೆ ಯಾರು ದಿಕ್ಕು ಅಂತೇಳಿ ಎದೆ ಬಡಿದುಕೊಂಡು ಅಳುತ್ತಾ ಹೋಗ್ತಾಳೆ. ಆತ ಖಡ್ಗದೊಂದಿಗೆ ಹೊರಗಡೆ ಬಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಹೋಗುತ್ತೆ. ಕಣ್ಣೀರವನ ಬಾವಿಯಿಂದ ಖಡ್ಗವನ್ನು ಹೊರತೆಗೆದ ಮೇಲೆ
ಮನೆಯಲ್ಲಿ ರುದ್ರನ ಕಾಟ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಬಂದಿರೋ ಅತಿಥಿಗಳಿಗೆಲ್ಲ ಕೂಡ ಅತಿಥಿ ಸತ್ಕಾರ ಮಾಡಬೇಕಾಗುತ್ತೆ. ಅವನಿಂದ ಬೈಸ್ಕೊಳ್ಬೇಕು, ಒಡಿಸ್ಕೊಳ್ಬೇಕು ಆಗಿರುವಂತ ಪರಿಸ್ಥಿತಿ ಕೂಡ ಇಲ್ಲಿರುತ್ತೆ. ಹೀಗೆ ರುದ್ರಪ್ಪ ತನ್ನ ಖಡ್ಗವನ್ನ ತನ್ನ ಹೆಂಡತಿಗಿಂತ ಹೆಚ್ಚಾಗಿ ಕಾಪಾಡಿಕೊಂಡಿದ್ದು ಗೌರವನಿಗೆ ಗಂಡನಿಂದ ಹೊಡೆತ ತಿಂದು ತಿಂದು ಸಾಕಾಗೋಗ್ಬಿಡುತ್ತೆ. ಇದು ಗೌರವನ ಒಂದು ಅಳಲು ಅನ್ನುವಂಥದ್ದು ಮೊದಲನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ರುದ್ರಪ್ಪನ ಅಹಂಕಾರ ಮತ್ತು ಒಣಜಂಬಗಳು ಕಥೆಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಇಲ್ಲಿ ರುದ್ರಪ್ಪ ಖಡ್ಗ ಕಥೆಯಲ್ಲಿ ರುದ್ರಪ್ಪನೇ ಹೀರೋ ಆಗಿರ್ತಾನೆ, ಕಥಾನಾಯಕ ಆಗಿರ್ತಾನೆ. ಪ್ರಸ್ತುತ ಕಥೆಯಲ್ಲಿದ್ದ ರುದ್ರಪ್ಪನ ಹಾವಭಾವ, ಅವನ ಪೆದ್ದುತನ, ಸೋಮಾರಿತನ, ಅಹಂಕಾರ, ಒಣಜಂಬ, ಧೈರ್ಯಗಳನ್ನ ಈ ಕಥೆಯಲ್ಲಿ ವರ್ಣಿಸಲಾಗಿದೆ. ರುದ್ರಪ್ಪನದು ದುಂಡು ಮುಖ, ನೀಳ ನಾಸಿಕ ಬೆಳ್ಳಿ ಚುಕ್ಕೆಯಂತೆ ಬೆಳಗಲಾರಂಭಿಸುತ್ತದೆ. ಅಪೂರ್ವ ಕಾಂತಿಯುತ ಕಣ್ಣುಗಳು ಫಳಫಳ ಹೊಳೆಯಲಾರಂಭಿಸುತ್ತವೆ. ಅಪೂರ್ವ ಕಾಂತಿಯಿಂದ ಪೊದೆಯಂತೆ ಕಣ್ಣಿನ ಹುಬ್ಬುಗಳು ವಿಶಿಷ್ಟ ನಗೆಯ ಧ್ವನಿಯ ಸ್ವರೂಪ ಪಡೆಯದೆ ತುಟಿಗಳ ನಡುವೆ ನಂದಿಕೋಲು ಕುಣಿಸಲಾರಂಭಿಸುತ್ತದೆ. ರುದ್ರಪ್ಪ ಇದ್ದಿದ್ದು ಅತ್ತೆಯ ಮನೆಯಲ್ಲಿ. ಹೊಲ ಮನೆ ದನ ಕರಗಳನ್ನ ನೋಡಿಕೊಂಡು ಆರಾಮವಾಗಿ ಇದ್ದ. ಹೆಂಡತಿ ಗೌರವನಿಗೆ ಹಾಗೂ ಅತ್ತೆ ನಿಂಗಜ್ಜಿಗೂ ಕೆಲಸಗಳಲ್ಲಿ ಸಹಾಯ ಮಾಡಿಕೊಂಡು ಈ ಹೆಣ್ಮಕ್ಳ ಹತ್ರ ದುಡಿಸ್ಕೊಂಡು ರುದ್ರಪ್ಪ ಇರ್ತಾನೆ. ರುದ್ರಪ್ಪ ಒಂದ್ಸಲ ತನ್ನ ಫ್ಯಾಮಿಲಿಯ ಆಸ್ತಿ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಆಸ್ತಿ ಇರೋದಿಲ್ಲ. ಅವನಿಗೆ ಅವರ ಅಪ್ಪನ ಬಳುವಳಿಯಾಗಿ, ಅಪ್ಪನ ನೆನಪಿಗಾಗಿ ಒಂದು ಖಡ್ಗ ಕೊಡಿಸಿ ಅಂತೇಳಿ ಕೇಳಿದಾಗ ಅಲ್ಲಿ ಒಬ್ಬರು ಗೌಡರು ರಾಚಪ್ಪನಿಗೆ ಹೇಳಿ ಖಡ್ಗವನ್ನ ಕೊಡಿಸ್ತಾರೆ. ಆ ಖಡ್ಗ ಮನೆಗೆ ಬಂದ್ಮೇಲೆ ರುದ್ರಪ್ಪ ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತಾನೆ. ಅವನು ಯಾವಾಗ್ಲೂ ಆ ಖಡ್ಗದ ನೋಡ್ಕೊಂಡು ಆ ಖಡ್ಗದ ಬಗ್ಗೆ ವಿವರಿಸ್ಕೊಂಡು ತನ್ನ ಕುಟುಂಬದ ಹಿನ್ನೆಲೆಯ ಬಗ್ಗೆ ಯಾವಾಗ್ಲೂ ಬಡಾಯಿಯನ್ನ ಕೊಚ್ಚಿಕೊಂಡು ಇರ್ತಾ ಇದ್ದ. ಸದಾ ಜಗಲಿ ಕಟ್ಟೆಯ ಮೇಲೆ ಕುಳಿತು ಆ ದಾರಿಯಲ್ಲಿ ಹೋಗಿ ಬರುವವರನ್ನ ಕರೆದು ತನ್ನ ತಂದೆಯ ಬಗ್ಗೆ, ಖಡ್ಗದ ಬಗ್ಗೆ, ಪುರಾಣದ ಕಥೆಯನ್ನ ಹೇಳ್ಕೊಂಡು ಬಿಲ್ಡಪ್ ಕೊಡ್ತಾ ಇರ್ತಾನೆ, ಜಂಬ ಕೊಚ್ಕೊಳ್ತಾ ಇರ್ತಾನೆ. ಇದರಿಂದ ಹೆಂಡತಿ ಅತ್ತೆಗೆ ಬಹಳ ಬೇಸರ ಆಗ್ತಾ ಇರುತ್ತೆ. ಹಾಗಾಗಿ ಅವರು ಏನಾದ್ರೂ ಮಾಡಿ ಆ ಖಡ್ಗವನ್ನ ಬಚ್ಚಿಡ್ಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಯಾಕೆಂತಂದ್ರೆ ಆ ಖಡ್ಗ ನೋಡಕ್ ಬಂದಿರೋರು ಸುಮ್ಮನೆ ಹೋಗ್ತಾ ಇರ್ಲಿಲ್ಲ. ಅವ್ರಿಗೆ ಕಾಫಿ ತಿಂಡಿ ಎಲ್ಲದೂ ಕೂಡ ಇವರು ಮಾಡ್ಕೊಡ್ಬೇಕಾಗುತ್ತೆ. ರುದ್ರಪ್ಪ ಖಡ್ಗ ಹುಡುಕಾಡಿದ, ಸಿಗದಿದ್ದಾಗ ಹೆಂಡತಿ ತುರುಬಿಗೆ ಕೈ ಹಾಕಿ ಜಗ್ಗಾಡ್ತಾನೆ. ಆಗ ಅಂತೂ ಇಂತೂ ಆ ಮನೆಯಲ್ಲಿ ಬಚ್ಚಿಟ್ಟಿದ್ದಂತ ಖಡ್ಗ ಅವನಿಗೆ ಸಿಗ್ತಾ ಹೋಗುತ್ತೆ. ಮೊದಲನೇ ಬಾರಿಗೆ ಮನೆಯಲ್ಲಿ ಬಚ್ಚಿಡ್ತಾರೆ. ಎರಡನೇ ಬಾರಿಗೆ ಬಂದ್ಬಿಟ್ಟು ಅವರು ಆ ಕಣ್ಣೀರವನ್ನ ಬಾವಿಗೆ ಎಸಿತಾರೆ. ಆ ಬಾವಿಗೆ ಎಸೆದಂತ ಸಂದರ್ಭದಲ್ಲೂ ಕೂಡ ಆ ಬಾವಿಗೆ ಹೋಗಿ ಅಲ್ಲಿಂದ ಖಡ್ಗವನ್ನ ತೆಗೆದುಕೊಂಡು ಬರ್ತಾನೆ. ಆ ಹೆಂಡತಿಗೆ ಒಡೆದು ಹಿಂಸೆಯನ್ನ ಕೊಡ್ತಾನೆ. ಇಲ್ಲಿ ಮರುದಿನ ಖಡ್ಗವನ್ನ ಕಾಣದೇ ಇದ್ದಂತಹ ರುದ್ರಪ್ಪ ಅಂದ್ರೆ ಮೂರನೇ ಸಲ, ಒಂದ್ಸಲ ಮನೆಯಲ್ಲಿ, ಎರಡನೇ ಸಲ ಬಾವಿಲಿ, ಮೂರನೇ ಸಲ ಏನ್ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಅಂತೂ ಇಂತೂ ಗೌರವ ನಿಂಗಜ್ಜಿ ಇಬ್ರು ಸೇರ್ಕೊಂಡು ಆ ರುದ್ರಪ್ಪ ಕರಿ ವೀರಭದ್ರ ದೇವರು ಖಡ್ಗ ಹಿಡಿದುಕೊಂಡು ದಕ್ಷವನ್ನು ಕೊಲ್ಲುವ ಮೆರವಣಿಗೆ ಬರುತ್ತಿದ್ದಾರೆ ಎಂದು ಗೊತ್ತಾದಾಗ ನಿಂಗಜ್ಜಿ ಖಡ್ಗವನ್ನು ಸೀರೆಯಲ್ಲಿ ಬಚ್ಚಿಟ್ಕೊಂಡು ಸರಸರನ್ನು ವೀರಭದ್ರ ದೇವರ ಗುಡಿ ದೇವರಿಗೆ ಖಡ್ಗವನ್ನ ಇಟ್ಟು ಬಂದ್ಬಿಡ್ತಾಳೆ. ಪ್ರಣಾಮವನ್ನ ಸಲ್ಲಿಸ್ತಾಳೆ. ರುದ್ರಪ್ಪನಿಗೆ ಎಂದಿನಂತೆ ಸಿಟ್ಟು ಬಂದು ಕೇಳಿದಾಗ ನಿಂಗಜ್ಜಿ, ನಿನಗೆ ಧೈರ್ಯ ಇದ್ರೆ ವೀರಭದ್ರನ ಗುಡಿಗೆ ಹೋಗಿ ತೆಗೆದುಕೊಂಡು ಬಾ ಅಂತೇಳಿ ಸವಾಲಾಗ್ತಾಳೆ. ಆದರೆ ರುದ್ರಪ್ಪನಿಗೆ ಖಡ್ಗ ತರಲು ಸಾಧ್ಯವಾಗಲೇ ಇಲ್ಲ. ಪರಾಕ್ರಮ ಕಳೆದುಕೊಂಡವನಂತೆ ಅವನು ಮನೆ ಕಟ್ಟೆಯ ಮೇಲೆ ಕುಳಿತುಕೊಂಡಿರ್ತಾನೆ. ಹಾಗಾಗಿ ಅವನ ಪರಾಕ್ರಮ ಇಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. 2 ಸಲ 3 ಸಲ ಅವನು ಬಾವಿಲಿ ಜಂಪ್ ಮಾಡಿ ಖಡ್ಗ ತರ್ತಾನೆ, ಮನೇಲಿ ಬಚ್ಚಿಟ್ಟಿದ್ದ ಖಡ್ಗ ತರ್ತಾನೆ. ಅದನ್ನೆಲ್ಲ ಇಲ್ಲಿ ಬರೀಬೇಕು. 3ನೇ ಸಲ ವೀರಭದ್ರ ದೇವರಿಗೆ ಆ ಖಡ್ಗವನ್ನ ಅರ್ಪಣೆ ಮಾಡಿದಾಗ ಅವನು ತರೋದಕ್ಕಾಗೋದಿಲ್ಲ. ಅದು ನಿಮ್ಗೆ 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಈಗ 3ನೇ ಪ್ರಶ್ನೆ, ನಿಂಗವನ ದಿಟ್ಟತನ, ಧೈರ್ಯಗಳು ಹೆಣ್ಣಿನ ಶಕ್ತಿಯ ಪ್ರತೀಕವಾಗಿ ಮೂಡು ಬಂದ ಬಗೆ. ಅಂದ್ರೆ ಇಲ್ಲಿ ನಿಂಗವ ದಿಟ್ಟತನ, ಧೈರ್ಯತನ ಯಾವ ರೀತಿ ಇದೆ? ನಿಂಗವ ರುದ್ರಪ್ಪನಿಗೆ ಹೆಣ್ಣು ಕೊಟ್ಟ ಅತ್ತೆ, ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದವಳು. ಹೀಗಾಗಿ ಮಗಳು ಅಳಿಯನನ್ನ ತನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾಳೆ. ಅವನು ಕೂಡ ಹೊಲ ಮನೆ ಕೊಟ್ಟಿಗೆ ಅಂತೇಳಿ ನೋಡ್ಕೊಂಡು ಅತ್ತೆ ಮನೆಯಲ್ಲೇ ವೀರಭದ್ರ ಇದ್ದ. ಇಲ್ಲಿ ಆದ್ರೆ ರುದ್ರಪ್ಪ ಇದ್ದ. ಆದ್ರೆ ಒಮ್ಮೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳೋದಕ್ಕೆ ಹೋದಾಗ ಅವನಿಗೆ ಈ ಖಡ್ಗ ಸಿಗುತ್ತೆ. ಖಡ್ಗ ಸಿಕ್ಕಿದಾಗ ಯಾವಾಗ್ಲೂ ಖಡ್ಗದ ಬಗ್ಗೆ ಅವನು ಹೇಳ್ಕೊಂಡಿರ್ತಾನೆ. ಅದನ್ನು ಕೇಳಿ ಸಾಕಾದಂತ ನಿಂಗವ್ವ ಅವನ ಬಗ್ಗೆ ಕೇಳಿದ ಆ ಖಡ್ಗದ ಬಗ್ಗೆ ಹೇಳಿದ ತಕ್ಷಣನೇ ಅವಳಿಗೆ ಸಿಟ್ಟು ಬರ್ತಾ ಇರುತ್ತೆ. ಅವಳು ಅವನನ್ನ ಹೀಯಾಳಿಸ್ತಾ ಇರ್ತಾಳೆ. ಅಲಲಲ್ಲ ಸೂರ ಪರಾಕ್ರಮಿ, ಶುರು ಮಾಡಿಬಿಟ್ಟೆಯ ಪುರಾಣ, ಏಟು ದಿನಾದ್ದು ನಿನ್ನ ಹೊಲ್ದಾಗೆ ಕಾಲಿಡದೆ ಎತ್ತುಗಳಿಗೆ ನೀರು ಕುಡಿಸದೆ ಅಂತೇಳಿ ವಟ ಅಂತೇಳಿ ಬೈತಾ ಇದ್ಲು. ಹಾಗಾಗಿ ಇಲ್ಲಿ ಅವರು ಆ ನಿಂಗವ್ವ ಅನ್ನುವಂಥವಳು ಏನು ಗೌರವ ಅನ್ನೋ ತಾಯಿ, ಆ ಗೌರವನ ತಾಯಿಯಾಗಿ ನಿಂಗವ್ವ
ಆ ಖಡ್ಗವನ್ನ ಬಚ್ಚಿಟ್ಟು ರುದ್ರಪ್ಪನಿಗೆ ಬುದ್ಧಿ ಕಲಿಸ್ಬೇಕು, ರುದ್ರಪ್ಪನನ್ನ ಮುಂಚಿನ ರುದ್ರಪ್ಪನಾಗಿ ಮಾಡಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡುವಂಥದ್ದನ್ನು ಕೂಡ ಇಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಕೊನೆಗೆ ಆ 2 ಸಲ ವಿಫಲ ಆಗ್ತಾರೆ. ಒಂದ್ಸಲ ಮನೆಯಲ್ಲಿ ಖಡ್ಗನ ಬಚ್ಚಿಡ್ತಾರೆ, 2ನೇ ಸಲ ಏನು ಕಣ್ಣೀರವನ ಬಾವಿಯಲ್ಲಿ ಬಚ್ಚಿಡ್ತಾರೆ. ಕೊನೆಗೂ ಅವನ ಖಡ್ಗವನ್ನ ಹುಡ್ಕೊಂಡು ಬರ್ತಾನೆ. ಆದರೆ ಇಲ್ಲಿ ಆ ಒಂದು ರೋಸಿ ಹೋದಂತಹ ನಿಂಗವ ಕೊನೆಯದಾಗಿ ಆ ಖಡ್ಗವನ್ನ ವೀರಭದ್ರ ದೇವರ ಮೆರವಣಿಗೆಯಲ್ಲಿ ಸೀರೆಯಲ್ಲಿ ಬಚ್ಚಿಟ್ಕೊಂಡು ಹೋಗಿ ದೇವರಿಗೆ ಸಮರ್ಪಣೆಯನ್ನು ಮಾಡಿಬಿಡ್ತಾಳೆ. ಅಂತೂ ಇಂತೂ ಆ ಖಡ್ಗಕ್ಕೆ ಕೊನೆಯನ್ನ ಕಾಣಿಸ್ಬಿಡ್ತಾಳೆ. ಕಾಣಿಸಿದಾಗ ರುದ್ರಪ್ಪ ಆ ನಿಂಗವನ ಮುಂದೆ ಸೋತು ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ದೇವರನ್ನ ಎದುರಾಕೊಂಡು ಖಡ್ಗವನ್ನ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಯಾವ ರೀತಿ ರುದ್ರಪ್ಪ ಎದುರಿಸಬೇಕಾಗುತ್ತೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಕೊಡ್ತಾ ಹೋಗಿದ್ದೇನೆ ಉತ್ತರ. ಖಂಡಿತವಾಗ್ಲೂ ಈ ಒಂದು ನಾವು ಕೊಟ್ಟಿರುವಂಥ ಉತ್ತರಗಳು ನಿಮಗೆ ಇಷ್ಟವಾಗಿದ್ರೆ ಖಂಡಿತ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೋಸ್ಕರನೇ ನಾವು ಭಾಳಷ್ಟು ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಅಂದರೆ ಹೆಚ್ಚಿನದಾಗಿ ನಮ್ಮ ವಿಡಿಯೋ ನೋಡ್ತಿರುವಂಥ ಎಲ್ಲ ವೀಕ್ಷಕರು ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತಂದೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.